ಒಂದು ಹೈವೇದ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಹೇಳ್ಬಿಡ್ತೀನಿ ಅಜಿತ್ ಅವರೇ, ಒಂದು 30 ಸೆಕೆಂಡ್ಸಲ್ಲಿ ಹೇಳ್ತೀನಿ. ಒಂದು ರೋಡ್ ಅಂತ ಇರುತ್ತೆ, ಈ ರೋಡ್ನಲ್ಲಿ ಅಪ್ ಟು 8,000 PCU ಅಂತ ಹೇಳ್ತಾರೆ, ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಅಂತೇಳಿ ಹೇಳ್ತಾರೆ. ಅಷ್ಟು ವೆಹಿಕಲ್ ಓಡಾಡ್ತಿದೆ ಅನ್ನೋದು ಆಟೋಮೆಟಿಕ್ಕಾಗಿ ಅದು 2 ಲೈನ್ ಎಕ್ಸ್ಪ್ರೆಸ್ ವೇಗೆ ಅದು ಕ್ವಾಲಿಫೈ ಆಗುತ್ತೆ. ಅಬೌಟ್ 10,000 ಬಿಲೋ 25,000 ಇತ್ತು ಅಂತೇಳಿ 4 ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ. ಅಬೌಟ್ 25,000 ಇತ್ತು ಅಂತ ಹೇಳಿದರೆ ಅದು 6 ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ. ಅದನ್ನು ಸ್ಟೇಟ್ PWD ಡಿಪಾರ್ಟ್ಮೆಂಟಲ್ಲಿ NH ವಿಂಗ್ ಅಂತ ನ್ಯಾಷನಲ್ ಹೈವೇ ವಿಂಗ್ ಅಂತ ಇರ್ತದೆ, ಅದು ಸೆಂಟ್ರಲ್ ಗೌರ್ಮೆಂಟದೇ. ಅದರ ಅಫಿಷಿಯಲ್ಸು ಡೆಪ್ಯುಟೇಷನ್ ಮೇಲೆ ಅಲ್ಲಿರ್ತಾರೆ. ಅವ್ರೇನು ಮಾಡ್ತಾರೆ, ಈ ಹೈವೇನ ಇದಕ್ಕೆ ಅಂತ ಕಳಿಸ್ಕೊಡ್ತಾರೆ. ಆಸ್ಕರ್ ಫರ್ನಾಂಡಿಸ್ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬೆಂಗಳೂರು ಮೈಸೂರು ಹೈವೇ ಅಬೌಟ್ 25,000 ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕಳಿಸ್ಕೊಟ್ಟಾದ್ಮೇಲೆ ಅದೇನು ಬರುತ್ತೆ ಗೊತ್ತಾ, ಇನ್ ಪ್ರಿನ್ಸಿಪಲ್ ನಾವು ಇದನ್ನು ಒಪ್ತೀವಿ, ಆದರೆ ಇದನ್ನು ಸಬ್ಜೆಕ್ಟ್ ಟು ಕಮರ್ಷಿಯಲ್ ವಯಬಿಲಿಟಿ ಇದು ಅಂತೆಲ್ಲ ಹಾಕಿ ಕಳಿಸ್ತಾರೆ. ಅದಾದಮೇಲೆ ಅದಕ್ಕೂ DPR ಆಗುತ್ತೆ. DPRನ ಸಿಕಾನಿ ಕೊಟ್ಬಿಟ್ಟು DPRನ ಮಾಡಿಸ್ತು. ಅದಾದಮೇಲೆ ನಿಮ್ಮ ಇದೇ ಡಾಕ್ಟರ್ ಮಾದೇವಪ್ಪನವ್ರು ಇದ್ದರು, ಬಂದಾದ್ಮೇಲೆ ನಾವು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಿ, ನಾವು ಜಾಯಿಂಟ್ ವೆಂಚರಾಗಿ ಮಾಡೋಣ ಅಂತ ಹೇಳಿದ್ರು. ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರು. ಯಾಕೆ ಗೊತ್ತಾ, 6,400 ಕೋಟಿಗೆ ಹೋಯಿತು, ನಿಮ್ಮ ಸರ್ಕಾರದ ಹತ್ರ ಕೊಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಬಿಟ್ಟಾಕಿ ಆದಮೇಲೆ ನಾ ಏನು ಮಾಡಿದೆ ಗೊತ್ತಾ, ಅದನ್ನು NHAಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಂಡೆ ನಾನು, ಇಡೀ ರಸ್ತೆನ. ಅಲ್ಲಿವರೆಗೂ ಈಗ ಮೈಸೂರು ರಸ್ತೆ ಯಾವಾಗಲೂ ನ್ಯಾಷನಲ್ ಹೈವೇ ಹೋಗಿತ್ತು, ಹಾಸನ ರಸ್ತೆ ನ್ಯಾಷನಲ್ ಹೈವೇ ಆಯಿತು ರೀ. ಮೈಸೂರು ರಸ್ತೆ 2014ವರೆಗೂ ನ್ಯಾಷನಲ್ ಹೈವೇ ಅಲ್ಲ, ಗೊತ್ತಾ ನಿಮಗೆ? ಯಾಕಾಗಿತ್ತಳಿ, ನೈಸ್ ಜೊತೆ ಹೊಡೆದಾಟ, ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನ್ಯಾಷನಲ್ ಹೈವೇ ಮಾಡಿಕೊಂಡು 2016ನಲ್ಲಿ ಅದನ್ನು ಫಾರ್ಮಲಿ NHAಗೆ ಹ್ಯಾಂಡ್ ಓವರ್ ಮಾಡಿಕೊಂಡು, ಅಲ್ಲೂ ಮತ್ತು ಹಾಗೆ ಇತ್ತು ಅಜಿತ್, ಯಾವುದೂ ಡೆವಲಪ್ಮೆಂಟ್ ಆಗಲಿಲ್ಲ. ಮೋದಿಯವರು 2018ನಲ್ಲಿ ಮೈಸೂರಿಗೆ ಬರ್ತಾಯಿದ್ರು. ಆ ಟೈಮಲ್ಲಿ ಅನಂತಕುಮಾರ್ ಸಾಹೇಬ್ರನ್ನ ಹೋಗ್ಬಿಟ್ಟು ನಮಸ್ಕಾರ ಹಾಕಿ, ಸಾರ್ ಇದು ಒಂದು ಹೈವೇದು ಒಂದು ಅಪ್ರೂವಲ್ ಕೊಡಿಸಿ ಅಂತಂದೆ, ಭೂಮಿ ಪೂಜೆ ಮಾಡಿಸ್ಬಿಡೋಣ ಮೋದಿಯವರಿಗೆ, ನಮ್ಮ ಪೊಲಿಟಿಕಲಿ ಹೆಲ್ಪ್ ಆಗುತ್ತೆ ಅಂತ. ಆಗ ಅದು ಟೆಂಡರಿಂಗ್ ಆಗಿಲ್ಲ, ಏನೂ ಆಗಿಲ್ಲ, ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿಲ್ಲ. ಆದರೂ ಕೂಡ ಅನಂತಕುಮಾರ್ ಸಾಹೇಬರು ನನಗೆ ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಮತ್ತು ಇದನ್ನು 6,400 ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ಹೈವೇಗೆ ಮೋದಿಯವ್ರ ಹತ್ರ ಘೋಷಣೆ ಮಾಡಿಸ್ಕೊಡ್ತೀನಿ, ಆಯ್ತು ಬಿಡು ನೀನು ಇಷ್ಟು ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರು. ನಿಮ್ಗೆ ಆ ವೀಡಿಯೋನ ಬೇಕಾದ್ರೆ ಕಳಿಸ್ತೀನಿ, ನಾನು ನನ್ನ ಫೇಸ್ಬುಕ್ಕಲ್ಲಿ ಬೇಕಾದ್ರೆ ಇವತ್ತೇ ಪೋಸ್ಟ್ ಮಾಡ್ತೀನಿ, ಮತ್ತೊಂದು ಸರಿ ನೋಡ್ಕೊಳ್ಳಿ. ಆ ಹೈವೇಗೆ ಮೋದಿಯವರು ಬಂದಾದಮೇಲೆ ಫೆಬ್ರವರಿ 19ನೇ ತಾರೀಕು 2018 ಬಂದು ನಾವು ಈ ಥರ 6 ಲೈನು ವಿಸ್ತೃತೀಕರಣ ಮಾಡ್ತೀವಿ, ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ ಅಂತ ಹೇಳಿದರು. ಅದಾದಮೇಲೆ 3 ದಿನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟರು. ಅದಾದ ನಂತರ ಈ ಕಾಮಗಾರಿನ ಶುರು ಮಾಡಿದ್ದು. ನಿಮ್ಮ ಸರ್ಕಾರ 2018 ಮೇಗೆ ಹೋಯಿತು. ನಿಮಗೂ ಅದಕ್ಕೂ ಏನು ಸಂಬಂಧ ಇದೆ, ಡಾಕ್ಟರ್ ಮಾದೇವಪ್ಪನವರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಏನು ಸಂಬಂಧ ಇದೆ? ಆಗಿದ್ರೆ ನಿಮ್ಮ ಸರ್ಕಾರ 2004ರಿಂದ 2014ವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ರಿ, ನೀವೇ ಮಾಡಿ ಅಪ್ರೂವಲ್ ಮಾಡಿಸಿ ನೀವೇ ಇನಾಗ್ರೇಟ್ ಮಾಡಿಬಿಡ್ಬೋದಿತ್ತು.